ಬೆದರಿಕೆ ಒಡ್ಡುವಂತ ಬೆದರಿಕೆಯ ಮೂಲಕ ನಿಯಂತ್ರಣ ಮಾಡುವಂತ ಕೆಲಸ ಕಾರ್ಯಗಳು ನಡೀತಿದೆ. ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ನಾವು ತಿಳಿದಿದ್ದೇವೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಗಮನ ನಡೀತಿದೆ. ಅದನ್ನ ಏನಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಕುತಂತ್ರ ಮಾಡಿದ್ರೆ ಯಾವ ಕಾರಣಕ್ಕೂ ಗೊತ್ತಂತ ಪ್ರಶ್ನೆ ಇಲ್ಲ. ಏನ್ ಮಾಡಿದ್ರು ತೊಂದರೆ ಮಾಡ್ತಾರೆ. ಮುಂದೆ ಅನುದಾನ ಇಲ್ಲ, ಕರಾವಳಿ ಪಕ್ಷಭೇದ ಮಾಡ್ತಾರೆ, ಮಾಡ್ತಾ ಇದ್ದಾರೆ. ವಿವೇಕೋತ್ಸವಕ್ಕೆ ಸಂಘದ ರಾಜಕೀಯವನ್ನು ಅವ್ರು ಗೆಲ್ಲಿ ಮನಸ್ಸಲ್ಲಿ ಈಗ ನಾಳೆ ಅವ್ರು ಶಾಸಕ ಆದ್ರೆ ಅವ್ರ ಅಧ್ಯಕ್ಷ ಆಗ್ತಾರೆ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಈ ಹಿನ್ನೆಲೆಯಲ್ಲಿ ಕಂಬಳ ನಡಿಬಾರದು, ಅದರ ಕೀರ್ತಿ ಸುರೇಶ್ ಶೆಟ್ಟಿ ಸಿಗಬಾರದು ಅನ್ನುವಂತ ಉದ್ದೇಶದಿಂದ ನಮ್ಮ ಎಲ್ಲಾ ಜಿಲ್ಲಾ ಶಾಸಕರ ಅನುಭವ ಏನು ಕೇಳಿದ್ರೆ ಕಂಬಳ ಒಂದು ನೆಪ ಕಂಬಳ ಮಾಡ್ಬೇಕು ಅಂತ ಹೇಳಿ ಊರವರೆಲ್ಲ ಬರ್ತಾರೆ. ನನಗೆ ಕಂಬಳ ಹೇಗೆ ಸಿಗುತ್ತೆ ಗೊತ್ತಿಲ್ಲ. ಊರವರೆಲ್ಲ ಬರ್ತಾರೆ. ಬಂದಾಗ ನಾವು ಡಿಸಿ ಮನೆ ಮಾಡ್ತೀವಿ, ಒತ್ತಾಸೆ ಇದೆ, ಆಶೆ ಇದೆ. ಹಾಗಾಗಿ ಈ ಹೆಪ್ಪಾಡಿ ಬಿಟ್ಟರೆ ಈ ಬಗ್ಗೆ ಗಮನ ಇಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಲ್ಲಿ ಅವರು 6 ತಿಂಗಳು ಪ್ರೊಸೆಸ್ ಅಲ್ಲಿ ವಿಲೇಜ್ ಅಪಾಯಿಂಟ್ ತಹಶೀಲ್ದಾರ್ ನಿಂತು ಎಸಿ ನಿಂತು ಡಿಸಿ ನಿಂತು ಡಿಸಿ ಅನ್ನು ಆರ್ಟಿಸಿ ನಮ್ಮ ಗಮನ ಮಾಡ್ತಾರೆ. ಆಮೇಲೆ ಅವರು ಗಮನ ಸಮಿತಿ ಅಂತ ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ಡಾಕ್ಯುಮೆಂಟ್ ರಿಜಿಸ್ಟರ್ ಅವರು ರಿಜಿಸ್ಟರ್ ಡಾಕ್ಯುಮೆಂಟ್ ಕೊಡ್ತಾರೆ. ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಗೌರವಾಧ್ಯಕ್ಷರು, ಪಂಜಾಬ್ ಪ್ರಕಾಶ್ ಗೌರವಾಧ್ಯಕ್ಷರು, ಹಾಗೆ ಶಿವಪ್ರಸಾದ್ ಅಲ್ಲಿಯ ಊರಿನ ಗಣ್ಯರು ಶ್ರೀಕಾಂತ್ ಭಟ್ರು ಅಂತ ಹೇಳಿ ಅವರು ಮಣಿಪಾಲದಲ್ಲಿದ್ದಾರೆ. ಅವ್ರನ್ನ ಅದಕ್ಕೆ ಸದಸ್ಯರನ್ನ ಮಾಡಿದ್ವಿ. ಹೀಗೆ ಎಲ್ಲರನ್ನ ಸೇರಿಸ್ಬಿಟ್ಟು ಒಂದೇ ಕೂಡ ಹೇಳಿದ್ರೆ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀಬೇಕು. ಅನಂತರದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಅಧ್ಯಕ್ಷ ಮಾಡುವಾಗಿಲ್ಲ. ಕಾರ್ಕಳದ ಸುನೀಲ್ ಕುಮಾರ್ ಮುಂದೆ ಕೂತಿದ್ದಾರೆ. ಮೊದಲು ಗೋಪಾಲ್ ಭಂಡಾರಿ ಇದ್ದಾಗ ಅವರು ಅವರ ಅಧ್ಯಕ್ಷ ಆಗ್ತಿದ್ರು. ಈಗ ಸುನೀಲ್ ಕುಮಾರ್ ಅಧ್ಯಕ್ಷರು ನಡೀತಾರೆ. ಅನಂತರದಲ್ಲಿ ಮೂಡುಬಿದಿರಿನಲ್ಲಿ ಅಭಯ್ ಅಂತ ಏನೋ ಅಧ್ಯಕ್ಷರಾಗಿದ್ರು. ಈಗ ಉಮ್ಮನಕೋಟೆ ಅಧ್ಯಕ್ಷರು ನಡೀತಾರೆ. ಮೊನ್ನೆ ತೆಲಂಗಾಣದಲ್ಲಿ ಉಳ್ಳಾಲದಲ್ಲಿ ಬ್ಯೂಟಿ ಪಾರ್ಲರ್ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದು ಒಂದು ವ್ಯವಸ್ಥೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಈಗ ನಮ್ಗೆ ಬೇಸರ ಆಗಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಬಂದ್ರು ಅನುದಾನವನ್ನು ಯಾವ ಮಂತ್ರಿಗಳು ಕೂಡ ಇಲ್ಲ ನಿಮ್ಗೆ ಅನ್ಬಿಟ್ರೆ ಸ್ವರ್ಗ ಕೈಯ ಮಾಡ್ಕೊಳ್ತಾರೆ. ಈ ತರ ಜಿಲ್ಲಾ ರಾಜಕೀಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಅವರು ಗುರುವಾರ ಕೂಡ ಇವರೇನು ಸುಳ್ಳು ಹೇಳಿದವರು ಗುರುವಾಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡಿಸಿ ಆರ್ಡರ್ ಮಾಡುವಾಗ ಅದು ನೋಡಿ, ಪ್ರಸ್ತಾವಿತ ಜಮೀನು ಸರ್ಕಾರಿ ಅನಾಧೀನ ಜಮೀನಾಗಿದ್ದು ಪರಂಪೋರು ಕುಂಕಿ ಗೋಮಾಳ ಡಿಸಿ ನಮ್ಮ ಜಮೀನಾಗಿರುವುದಿಲ್ಲ. ಪ್ರಸ್ತಾವಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಕಂಡುಬರುವುದಿಲ್ಲ. ಸಿಆರ್ಎಲ್ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರಸ್ತಾವಿತ ಜಮೀನಿಗೆ ಸಂಬಂಧಿಸಿದ ನಮೂನೆ 50, 53, 57 ಕಲಂ 94C 94CC ಅಡಿ ಅರ್ಜಿ ಸಲ್ಲಿಸಲು ಕಂಡುಬರುವುದಿಲ್ಲ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ದಾಖಲೆ ಇರುವುದಿಲ್ಲ. ಯಾವುದೇ ರೀತಿಯ ಮರಮಕ್ಕಳು ಇರುವುದಿಲ್ಲ. ಗ್ರಾಮದಲ್ಲಿ ಸಾರ್ವಜನಿಕ ಪ್ರಕರಣ ನಡೆಸಿದ ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪ ಸಿದ್ಧವಾಗಿರುವುದಿಲ್ಲ. ಉಡುಪಿ ತಾಲೂಕು 80 ಬಡಗುಡಿ ಗ್ರಾಮದ ಸರ್ವೆ ನಂಬರ್ 11/1 ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯ ಕಮಲ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸು ಮಾಡಿ ಪ್ರಸ್ತಾವನೆ ಸಹಾಯಕ ಕಮಿಷನರ್ ಸಲ್ಲಿಸುತ್ತಾರೆ. ಆದ್ದರಿಂದ ಇದು ಇಷ್ಟೆಲ್ಲ ಅವರು 6 ತಿಂಗಳವರೆಗೆ ಇದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೆಲ್ಲ ಅಧಿಕಾರಿಗಳು ಸಹ ಪರಿಶೀಲನೆ ಮಾಡಿ ಕೊನೆಗೆ ನಮ್ಗೆ ಆರಂಭ ಮಾಡ್ತಾರೆ. ಆಮೇಲೆ ಕಾನೂನುಬದ್ಧವಾಗಿ ಕಮಲ ಸಮಿತಿ ರಚನೆ ಆಗಿದೆ. ಏನು ವೈಲೇಷನ್ ಶಾಸಕರಲ್ಲಿ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಊರಿನ ಗಣ್ಯರು ಮಾನ್ಯ ಸೇರಿಕೊಂಡು ಮೊನ್ನೆ 250 ಜನ ಎಲ್ಲಾ ಪಕ್ಷದವರಲ್ಲಿ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ನ ಎಲ್ಲ ಮುಖಂಡರು ಅಲ್ಲಿ ವೇದಿಕೆ ಕಲ್ಪನೆ ನಡೆಯುತ್ತಾಗಿದೆ. ನಿನ್ನೆ ನನ್ನ ಕ್ಷೇತ್ರದಲ್ಲಿ ಎರಡಲ್ಲಿ ಕಂಬಳ ಆಯ್ತು, ಮೊನ್ನೆ ಅಡ್ಡನಲ್ಲಿ ಕಂಬಳ ಆಯ್ತು. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಡಿಸಿ ಮೇಡಮ್ ಹೇಳಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ, ನಾವು ಕಂಬಳ ಉದ್ಘಾಟನೆ ಬರ್ಬೇಕು, ಖಂಡಿತ ನಾನೇ ಬರ್ತೇನೆ ಅಂತ ಹೇಳಿ. ಅನಂತರದಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ನಾನು ಮೊನ್ನೆ ಹೋಗಿದ್ದೆ. ಹೋದಾಗ ಸಹ ಒಂದು ಆಸೆ ಇದೆ, ಏಪ್ರಿಲ್ 25 ಕಂಬಳ ನಡೀಬೇಕು ಅಂತ ಆಸೆ ಇದೆ. ಹಾಗಾಗಿ ನೀವು ಆ ಕಾರ್ಯಕ್ರಮ ಬರಬೇಕು, ನಾನು ನೋಡ್ಬೇಕಪ್ಪ, ಖಂಡಿತ ಬರ್ತೀನಿ ಅಂತ ಮಾಡಿದ್ರೆ ಆಮೇಲೆ ಅದನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಯಾವ ಎಲ್ಲಿ ನಾವು ಬಿಜೆಪಿ ಪಕ್ಷದ ಮಾಡಿದ್ವಿ ನಾವು. ಈಗ ಕಾಪು ಕ್ಷೇತ್ರದಲ್ಲಿ ಏನ್ ಮಾಡಿ ಹೋಗ್ಬಿಟ್ಟು ನೀವು ತೊಂದರೆ ಮಾಡ್ತಾರೆ, ಅದನ್ನ ನಾನು ಹಿರಿಯರಿಗೆ ಹೇಳಿದ್ದೇನೆ. ಹಾಗಾಗಿ ತುಂಬಾ ನೋಡೋದಿಲ್ಲ, ನಾವು ಯಾವುದೋ ಒಂದು ಆಶಯ ಇಟ್ಕೊಂಡು ಈ ರಾಜಕಾರಣ ಬಂದಂತವ್ರು ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಏಕಾಏಕಿ ಬಂದು 140 ಶಿಕ್ಷಣ ಹಾಕ್ತೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನ
ಸೆಕ್ಷನ್ ಹಾಕಿದ್ರೆ 37 ಜನ ಈ ತರ ಮಾಡಿದ್ರು. ಕಾನೂನನ್ನು ನಾವು ಎದುರುದಿಲ್ಲ, ಕಾನೂನು ಪ್ರಕಾರ ಅದಕ್ಕೆ ಏನು ಯಾವ ಕೊಡ್ತೇವೆ ನಾವು. ಆದ್ರೆ ಎಷ್ಟು ದಿವಸ ಸೈನ್ಸ್ ಮಾಡಿರ್ತಾರೆ ಯಾವ ಹೇಳ್ತಿರ್ತಾರೆ ಒಂದೇ ಅನುದಾನ ಇಲ್ಲ. ಕರಾವಳಿ ಪಕ್ಷಭೇದ ಮಾಡ್ತಾರೆ, ಓಪನ್ ಆಗಿ ಯಾಕೆ ಕೊಡ್ಬೇಕು 5 ಅಲ್ಲಿ ಬಿಜೆಪಿ ಶಾಸಕರಿದ್ದಾರೆ. KPR 2,45,000 ಕೋಟಿ ಸೋಸಿದ್ದೀವಿ ಅನ್ನೋದನ್ನ ಮಾತ್ರ ಅಲ್ಲಿ ಹೋದಾಗ ಅವರು ಮಂತ್ರಿಗಳು ಹೇಳ್ತಾರೆ ನಮಗೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಖಂಡಿತ ಹೋರಾಟ ಮಾಡ್ಬೇಕು. ಏನಾದ್ರು ಮಾಡಿ ಹೋದ್ರೆ ಅವರು ಜಿಲ್ಲಾ ಉಸ್ತುವಾರಿ ಎಲ್ಲಿ ಬರ್ತಾರೆ ಕಪ್ಪು ನೋಟ ಪ್ರದರ್ಶನ ಮಾಡ್ತೀವಿ. ಇಷ್ಟೊಂದು ನಾವು ಸಾಕಾರ ಕೊಟ್ಟಿದ್ದೀವಿ 2 ವರ್ಷ 5 ಜನ ಶಾಸಕರು ಬಂದಿದ್ದೀವಿ. ಈ ತೊಂದರೆಯನ್ನ ಸಹಿಸಿಕೊಳ್ಳಕ್ಕಾಗುದಿಲ್ಲ. ಮತ್ತೆ ವಿನಯ್ ಸಣ್ಣದ ರಾಜಕೀಯವನ್ನು ಅವರು ಗೆಲ್ಲಿ ಮನಸ್ಸಲ್ಲಿ ಈಗ ನಾಳೆ ಅವ್ರು ಶಾಸಕ ಆದ್ರೆ ಅವ್ರು ಅಧ್ಯಕ್ಷ ಆಗ್ತಾರೆ. ಅವರು ಅರಣ್ಯ ಕಲಿಯಲು ಅಂತ ಅಲ್ಲಿ ಯಾವುದೇ ಮರ ಇಲ್ಲ. 6.5 ಎಕರೆ ಜಾಗ ನಮ್ಗೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದು ಯಾವ ಕೃಷಿ ಮಾಡ್ತೀವಿ ನಾವು 6.5 ಎಕರೆ ನಾವು ಅಲ್ಲಿ ನಮ್ಗೆ ಗೈಗುಟ್ಟು ಮಾಡಿಕೊಂಡಿದ್ದಾರೆ ಸಮಯ ಇಲಾಖೆ ಎಲ್ಲ ಸುಳ್ಳು ಮಾಹಿತಿ ಕೊಡ್ತಾರೆ. ನೀವು ಬಂದು ನೋಡ್ಬೋದಲ್ಲ, ಅಗತ್ಯ ಇಲ್ಲ ನಮ್ಗೆ 6.5 ಎಕರೆ ಸಾಕು ನಮ್ಗೆ. ಈ ಹಿನ್ನೆಲೆಯಲ್ಲಿ ಕಂಬಳ ನಡಿಬಾರದು, ಅದರ ಕೀರ್ತಿ ಸುರೇಶ್ ಶೆಟ್ಟಿ ಸಿಗಬಾರದು ಅನ್ನುವಂತ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಒತ್ತಡಗಳಾಗಿ ಜಮೀನು ಕೊಡಲಿರುವಂತ ಒತ್ತಡ, ಫಾರೆಸ್ಟ್ ಅವ್ರ ಮುಖಾಂತರ ಕೇಸು, ಅನುದಾನ ಕೊಡ್ಲಿಕ್ಕೆ ಬಿಡುಗಡೆ ಮಾಡಲಿರುವಂತದ್ದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡುಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಅದಕ್ಕೆ ಬುದ್ಧಿಪೂಜೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಅದಕ್ಕೆ ಒಂದ್ಸರಿ ಜಿಲ್ಲಾಧಿಕಾರಿಗಳ ಜೊತೆಗೆ ಉಸ್ತುವಾರಿ ಸಚಿವರ ಜೊತೆಗೆ ಗುರುಮೇಶ್ವರ ಮಾತುಕತೆಯನ್ನು ಮಾಡಿಕೊಂಡೇ ಬುದ್ಧಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರ್ ಮಾಡ್ಕೊಂಡು ಈಗ ಮತ್ತೆ ಮಾಡುವಂತದ್ದು ಸರಿಯಲ್ಲ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಅದಕ್ಕೆ ಅನುದಾನ ಕೊಡಲಿ, ಮುಂದುವರಿಸ್ಕೊಂಡು ಹೋಗ್ತಾರೆ. ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಅನುದಾನ ಕೊಡೋದು ಬೇಡ, ದಾನಿಗಳು ಮಾಡ್ಕೋತಾರೆ. ಅದನ್ನ ಬಿಟ್ಟು ಕಂಬಳ ನಡಲಿಕ್ಕೆ ಬೇಕಾದ ಮಾಡ್ಲಿಕ್ಕೆ ಅಡೆತಡೆಗಳನ್ನು ಮಾಡುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ರೆವಿನ್ಯೂ ಇಲಾಖೆ ತೊಂದರೆ ಕೊಟ್ಟು ಜಾಗದ ಏನೇನು ಮರುಪರಿಶೀಲನೆ ಮಾಡಲಾಗುವಂಥದ್ದು ಒಳ್ಳೇದಲ್ಲ ಅಂತ ನಮ್ಗೆ ಅನಿಸ್ತಾರೆ. ಬೇಕು ಅಂತ ಮುಂದೆ ಭವಿಷ್ಯದಲ್ಲಿ ಗೊತ್ತಾದ್ರೆ ಮತ್ತೆ ದಾಖಲಾತಿ ತೆಗೆದುಕೊಂಡು ಯೂತ್ ಅಂಡ್ ಸರ್ವಿಸ್ಗೆ ಬಿಡ್ಲಿ ಅವ್ರು ಬೇಡ ಅಂತ ಇದೇ ಸರ್ಕಾರಕ್ಕೆ ಎಲ್ಲ ಮಾಡೋದು ಬಹಳ ಸ್ಪಷ್ಟವಾಗಿ ಹೇಳಿದ್ರಲ್ಲ. ಉಡುಪಿ ತಾಲೂಕು 80 ಬಡಗು ಬೆಟ್ಟ ಗ್ರಾಮದ ಸರ್ವೆ ನಂಬರ್ 11/1ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಂಬಳದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಶಿಫಾರಸನ್ನು ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲ ಜಿಲ್ಲಾ ಶಾಸಕರ ಅನುಭವ ಏನು ಕೇಳಿದ್ರೆ ಕಂಬಳ ಒಂದು ನೆಪ. ಒಟ್ಟು ಶಾಸಕರುಗಳು ಮಾಡುವಂತ ಅಭಿವೃದ್ಧಿಯ ಚಟುವಟಿಕೆ, ಜನಪರವಾದಂತಹ ಚಟುವಟಿಕೆ, ಜನಮನ್ನಣೆಗೆ ಪಾತ್ರ ಆಗುವಂತ ಯಾವುದೇ ಚಟುವಟಿಕೆಯನ್ನ ಪರಾಜಯ ಅಭ್ಯರ್ಥಿಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಆಡಳಿತ ಇದೆ, ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು ದೊಡ್ಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಕಂಬಳ ಅನ್ನುವಂತ ಕಂಬಳೋತ್ಸವವನ್ನು ಮಾಡಲಿಕ್ಕೆ ಸುರೇಶ್ ಶೆಟ್ಟಿ ಕಾಪಿ ಶಾಸಕರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದೆ. ಆ ಸಮಿತಿ ಮೊನ್ನೆ 28ನೇ ತಾರೀಕು ಆಸಕ್ತ ಕಂಬಳದ ಮುಖಂಡರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಗದ್ದೆಯಲ್ಲಿ ರಾಜೇಶ್ ನಾಯ್ಕರು, ಬಂಟ್ವಾಳ ಶಾಸಕರು, ಅವರು ಕಂಬಳವನ್ನು ನಡೆಸಿದವರು, ಹರೀಶ್ ಪೂಂಜಾ ಕಂಬಳವನ್ನು ನಡೆಸಿದವರು, ಕಂಬಳ ಸಮಿತಿಯ ಪ್ರಮುಖರು ಇವರೆಲ್ಲರೂ ಒಟ್ಟು ಸೇರಿ ಸುಮಾರು 7-8 ಜನ MLAಗಳು, ಒಬ್ಬ MLC ಧನಂಜಯ ಸರ್ಜಿ, ನಾನು MP, ಇವೆಲ್ಲರೂ ಕೂಡ ಹೋಗಿ ಶಿಲಾನ್ಯಾಸ ಮಾಡಿದ್ವಿ. ಅತ್ಯಂತ ಕೆಟ್ಟ ಪರಂಪರೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಇಂಥ ರಾಜಕಾರಣ ನಡೆದಂತ ಉದಾಹರಣೆಗಳಿಲ್ಲ. ಕಾಪುವಿನ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸ್ವಂಕಿ ಅವರ ಒತ್ತಡದ ಮೇರೆಗೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಪೇಕ್ಷೆಯಂತೆ ಅಧಿಕಾರಿಗಳು, ವರಿಷ್ಠ ಪೊಲೀಸ್ ಅಧಿಕಾರಿ SP ಅವರು ನಮ್ಮೆಲ್ಲರ ಮೇಲೆ ಸುಮಾರು 31 ಜನರ ಮೇಲೆ ಮತ್ತಿತರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ನಿಷೇಧಿತ ಸ್ಥಳದಲ್ಲಿ ನೀವು ಪ್ರವೇಶ ಮಾಡಿದ್ದೀರಿ ಅಂತೀವಿ. ಆ ನಿಷೇಧ ಮಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾವುದಕ್ಕೋಸ್ಕರ ಮಾಡಬೇಕಾಗಿತ್ತು ಅನ್ನೋದು ಗೊತ್ತಿಲ್ಲ. ಕಾನೂನುಬದ್ಧವಾಗಿ ಕಂಬಳದ ಸಮಿತಿ ರಚನೆಯಾಗಿದೆ. ಕಂಬಳದ ಸಮಿತಿಗೆ ಜಿಲ್ಲಾಡಳಿತ, ರೆವಿನ್ಯೂ ಇಲಾಖೆಯವರು ಅಧಿಕೃತವಾಗಿ ಸ್ಥಳವನ್ನು ಹಸ್ತಾಂತರ ಮಾಡಿದ್ದಾರೆ.
ಕಮಲಗೋಸ್ಕರ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಉದಾಹರಣೆಗೆ ಉಡುಪಿ ಸೇರಿದಂತೆ ಎಲ್ಲ ಸ್ಥಳಗಳಲ್ಲೂ ಕೂಡ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ನೇತೃತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೀಬೇಕು. ಬಂಟ್ವಾಳಕ್ಕೆ ಹೋದ್ರೆ ರಾಜಶೇಖರ್ ಮಾಡ್ತಾರೆ, ಬೆಳತಂಗಡಿಯಲ್ಲಿ ಹರೀಶ್ ಪೂಜೆ ಮಾಡ್ತಾರೆ, ಬೈಂದೂರಲ್ಲಿ ಗುರುರಾಜ್ ರೆಡ್ಡಿ ಹೊಳೆ ಮಾಡ್ತಾರೆ, ಈ ಕಾಪುನಲ್ಲಿ ಮತ್ತು ವಿನಯ್ ಕುಮಾರ್ ಸೊಕ್ಕೆ ಇದ್ರು. ಈಗ ಶಾಸಕರಾಗಿ ಗುರುರಾಜ್ ಸುರೇಶ್ ಶೆಟ್ಟರು ಕಮಲ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳು ಮಾಡ್ತಾರೆ. ಅತ್ಯಂತ ಕೆಟ್ಟ ಪರಂಪರೆ ಅಂತ ಹೇಳಿದ್ರೆ SP ಅವರು ಎಲ್ಲ ಜನಪ್ರತಿನಿಧಿಗಳು ಮತ್ತು 37 ಜನ ಮತ್ತು ಇತರ ಮೇಲೆ FIR ದಾಖಲೆ ಮಾಡಿ ಬೆದರಿಕೆ ಒಡ್ಡುವಂತ ಕಾನೂನಿನ ಬೆದರಿಕೆಯ ಮೂಲಕ ನಿಯಂತ್ರಣ ಮಾಡುವಂತ ಕೆಲಸ ಕಾರ್ಯಗಳು ನಡೀತಿದೆ. ನಾನು ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದೆ, ಈ 2.5 ವರ್ಷಗಳಲ್ಲಿ ನಾವು ನಿಮಗೆ ಗೌರವ ಕೊಟ್ಟಿವಿ, ನಿಮ್ಮ ಶಾಸಕರಿಂದಲೇ ಇದ್ದೇವೆ, ನಿಮ್ಮ KDP ಮೀಟಿಂಗ್ಗೆ ಬಂದಿರು, ನಿಮ್ಮೆಲ್ಲ ಅಭಿಪ್ರಾಯಗಳಿಗೆ ಸಹಕಾರ ಕೊಟ್ಟಿವಿ, ನಿಮ್ಮ ಅಭಿವೃದ್ಧಿ ಕೆಲಸಗಳೇನಾದ್ರೂ ಮಾಡ್ತೀರಾದ್ರೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದೆವು. ಆದ್ರೆ ಇದೆಲ್ಲವನ್ನ ಮರೆತು ಪ್ರತಿಪಕ್ಷದವರು ಎನ್ನುವ ಕಾರಣಕ್ಕೋಸ್ಕರ ಮತ್ತು ನಾವೇನು ನಡೀಬೇಕು ಅನ್ನುವಂತ ಒಂದೇ ದುರುದ್ದೇಶಕ್ಕೋಸ್ಕರ MP ಮತ್ತು MLA ಗಳ ಮೇಲೆ ಕೇಸ್ ಮಾಡಿ ಒಂದು ರೀತಿ ದಬ್ಬಾಳಿಕೆ ಜಿಲ್ಲೆಯನ್ನೇ ಒಂದು ರೀತಿ ಜೈಲು ಮಾಡುವಂತ ಮಟ್ಟಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅವರ ಸಹಕಾರದಿಂದ ಇಲ್ಲಿರುವಂತ SP ಮತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದು ಸಹಜವಾಗಿ ನಾವು ನೋಟ್ ಮಾಡಿ ಆ ಹಿನ್ನೆಲೆಯಲ್ಲಿ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಂತ ಅನಿವಾರ್ಯತೆಗೋಸ್ಕರ ಇವತ್ತು ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಎಲ್ಲರೂ ಒಟ್ಟಾಗಿ ಇವತ್ತು ಮೀಟಿಂಗ್ ಅನ್ನು ಮಾಡಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ನಾವು ಇಳಿದಿದ್ದೇವೆ. ಸರ್ಕಾರ ಎಷ್ಟೊಂದು ಕೆಟ್ಟ ಪರಂಪರೆ ಇದೆ ಅಂತ ಹೇಳಿದ್ರೆ ಅವರೇ ಸ್ಥಳವನ್ನು ಮಂಜೂರು ಮಾಡಿದ್ರು, ಕ್ರೀಡಾ ಇಲಾಖೆಗೆ ಕಮಲಗೋಸ್ಕರ ಅಂತೀವಿ. ಸರ್ಕಾರದ ಒಂದು ಭಾಗ ಶಾಸಕರು ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ಸರ್ಕಾರದ ಪ್ರತಿನಿಧಿ, ಆ ಸರ್ಕಾರದ ಪ್ರತಿನಿಧಿ ಅಧ್ಯಕ್ಷತೆಯಲ್ಲಿರುವಂತದ್ದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನನ್ನ ಕಾಂಗ್ರೆಸ್ ಕೂಡ ಇದ್ರು ನಮ್ಮ ಸಭೆಯಲ್ಲಿ ಕೇಸ್ ದಾಖಲು ಮಾಡುವಂತ, ಶಾಸಕರ ಬಾಯಿ ಬಿಚ್ಚಿಸುವಂತ ಮತ್ತು ಅದಕ್ಕೆ ಬೆಂಬಲ ಕೊಡುವಂತ ಎಲ್ಲ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲು ಮಾಡಿ ಬೆದರಿಕೆ ಮಾಡುವಂತ ಹೆದರಿಕೆ ಮಾಡುವಂತ ಮಟ್ಟಕ್ಕೆ ಇವತ್ತು ಜಿಲ್ಲಾಡಳಿತ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ಕೊಟ್ಟಿರುವುದು, ಮಾಜಿ ಶಾಸಕರಿಗೆ ಬೆಂಬಲ ಕೊಡ್ತಾ ಇರುವುದು, ಪ್ರೇರಣೆ ಕೊಡ್ತಾ ಇರುವುದು ಅತ್ಯಂತ ಖಂಡನೀಯ ಅನ್ನುವಂತ ಶಬ್ದಗಳನ್ನು ಹೇಳಿ ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡುತ್ತೆ. ಎಲ್ಲಿಯಾದ್ರೂ ಕಾಗದಲ್ಲಿ ಏನಾದ್ರೂ ಆತಂಕ ಇದೆ, ಮಂಜೂರು ಮಾಡಿಲ್ಲ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ನಮ್ಮ ಮಾನ್ಯ ಶಾಸಕರಾಗಿರುವಂತಹ ಸುರೇಶ್ ಮಾಹಿತಿಯನ್ನು ಒದಗಿಸ್ತಾರೆ, ಸುನಿಲ್ ಕುಮಾರ್ ಅವರು ಮಾತನಾಡ್ತಾರೆ. ನಾವೆಲ್ಲರ ಅಭಿಪ್ರಾಯ ಇರೋದು ಕಮಲ ವ್ಯವಸ್ಥಿತವಾಗಿ ನಡೀಬೇಕಿದ್ದೀವಿ. ಯಾವುದೋ ಕಾರಣಕ್ಕೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಲ ನಡೀತಾ ಇದೆ, ಅದನ್ನ ಏನಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಕುತಂತ್ರ ಮಾಡುತ್ತಿದ್ರೆ ಯಾವ ಕಾರಣಕ್ಕೂ ಬಗ್ಗುವಂತ ಪ್ರಶ್ನೆ ಇಲ್ಲ. ಸರ್ಕಾರ ಅಡ್ಡ ಹಾಕಬಹುದು, ತೊಂದರೆ ಕೊಡಬಹುದು, ಪ್ರಕರಣ ದಾಖಲು ಮಾಡಬಹುದು. ಯಾವ್ದಾದ್ರೂ ಕಾರಣಕ್ಕೆ ಈ ಕಮಲ ನಿಂತ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಕಾಪಿನ ಮಾಜಿ ಶಾಸಕರು ಮತ್ತು ಯಾರ್ಯಾರು ಅಡ್ಡ ಹಾಕಿದ್ದಾರೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು SP ಸಹಿತ ನೀವೇ ಕಾರಣಕರ್ತರಾಗ್ತೀರಿ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳಿ ಸುರೇಶ್ ಅವರು ಮಾತಾಡಬೇಕು.